ಆಯ್ತು ನೋಡ್ರಿ, ನಮ್ದು ATR ಗೀ ಎಲ್ಲ ಆಪ್ಷನ್ ಇತ್ತು. ಪಪ್ಸ್ 150, ಮ್ಯಾಗಿ ಬೇಕಂದ್ರೆ 250. ಲಗೇಜ್ ಇಡಾಕ ಲಗೇಜ್ ಕ್ಯಾಬಿನ್ ಸಿಗುತ್ತೆ. ಐತಿ ನಮ್ಮ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್. ಲ್ಯಾಂಡ್ ಆಗತ್ತೆ 9:26 ಆಗತ್ತೆ ಟೈಮಿಂಗ್. ಲ್ಯಾಂಡ್ ಆಗತ್ತೆ ಟರ್ಮಿನಲ್ 2. ತೊಂದರೆ ಮಸ್ತ್ ಇದೆ. ಕಮೆಂಟ್ ಮಾಡಿರಿ, ಇಲ್ಲಿ ಏನೇನು ಜರ್ನಿ ನೋಡ್ಬೇಕಂತಂದ್ರೆ ಅಂತಂದ್ರೆ ಮತ್ತು ಏನು ಈ ಟೈಪ್ ಪ್ಲೇನ್ಗಳೆಲ್ಲ ಇಲ್ಲಿಂದ ಇಂಟರ್ನ್ಯಾಷನಲ್ ಫ್ಲೈಟ್ ಆಗಂತ ಪ್ರತಿಯೊಂದು ಫ್ಲೈಟ್ಗಳು. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗ ಅದನ್ರಿ ಇನ್ನು ಗದಗಿಂದ ನಾನು ಹೋಗ್ಬೇಕ್ರಿ ಈಗ ಬೆಳಗಾವಿಯಿಂದ ನೀವು ಟೈಟಲ್ ತಮ್ಮನೇಲಿ ನೋಡಿ ಕಂಡಿಡ್ದಿರ್ತೀರಿ. ನಾವು ಇವತ್ತು ಟ್ರಾವೆಲ್ ಮಾಡ್ತೀವಿ ಬೆಳಗಾವಿಯಿಂದ ಬೆಂಗಳೂರಿಗೆ ಇಂಡಿಗೋ ಏರ್ಲೈನ್ಸ್ ಒಳಗೆ ರೀ. ಅದ್ರ ಸಂಬಂಧ ಈ ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಗದಗಿಂದ. ಯಾಕಂದ್ರೆ ನಂದು ಇವತ್ತು ಟ್ರಾವೆಲಿಂಗ್ ಜರ್ನಿ ಐತಿ, ಓವರ್ ನೈಟ್ ಜರ್ನಿ ಗದಗದಿಂದ ಬೆಳಗಾವಿಗೆ. ಅದನ್ನು ನಿಮ್ಗೆ ತೋರ್ಸೋಣ ಸ್ವಲ್ಪ ಅಂತಂತೇಳಿ. ಹೋಗೋಕ್ಕಿಂತ ಮೊದಲ ಯಾವುದೋ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫ್ರೆಶ್ ಆಗಿ ಹೋಗ್ಬೇಕಲ್ರಿ. ಅದ್ರ ಸಂಬಂಧ ನಾನು ಬೆಳಿಗ್ಗೆ ಅಂತೂ ಫ್ರೆಶ್ ಅಪ್ ಆಗಿದ್ದೆ. ಮತ್ತು ಇನ್ನೊಮ್ಮೆ ರಾತ್ರಿ ಹೆಂಗೆ ಓವರ್ ನೈಟ್ ಫ್ರೆಶ್ ಅಪ್ ಆಗೋದು ಅಂತೇಳಿ ಅದಕ್ಕೆ ನಾನು ನಿಮ್ಗೆ ಒಂದು ಸೊಲ್ಯೂಷನ್ ತೊಗೊಂಡ್ರಿ. ನಾನು ನಿಮಗೆ ಭಾಳದಿಂದ ಹೇಳಿದ್ದೆ ರೀ, ನಾನು ಯೂಸ್ ಮಾಡತ್ತೀನಿ ಮುಸ್ಟಾಕದ ಓಷನ್ ಫೇಸ್ ವಾಶ್ ಅಂತೇಳಿ. ಇಲ್ಲ ಇದು ನೋಡಿರಿ, ಮುಸ್ಟಾಕದ ಓಷನ್ ಫೇಸ್ ವಾಶ್. ನಾನು ಇದನ್ನು ಯಾಕೆ ಯೂಸ್ ಮಾಡ್ತೇನೆ ರೀಪ್ಪ ಅಂತಂದ್ರೆ ಇದ್ರೊಳಗೆ ಐತ್ರಿ ಸ್ಯಾಲಿಸಿಲಿಕ್ ಆ್ಯಸಿಡ್. ಇದು ನಿಮ್ಮ ಫೇಸ್ ಒಳಗೆ ಆ್ಯಕ್ನೆ ಮತ್ತು ಪಿಂಪಲ್ಸ್ ಆಗದಂಗೆ ಹೋರಾಟ ಮಾಡತ್ರಿ. ಮತ್ತು ಇದ್ರೊಳಗೆ ಮೆಂಥಾಲ್ ಐತಿ. ಅದೇನು ಮಾಡುತ್ತಂದ್ರೆ ಹಿಂಗೆಲ್ಲರ ನೀವು ಓವರ್ ನೈಟ್ ಅಡ್ಡಾಡೋದು ಮುಂದೆ ಎಲ್ಲರ ನೀವು ದಣ್ಣದಾಗ ಅಂಥ ಟೈಮ್ದಾಗ ಏನು ಮಾಡುತ್ತಂದ್ರೆ ನಿಮಗೆ ಫ್ರೆಶ್ ಆಗಿರೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದ್ರೊಳಗೆ ಲಿಕೋರಸ್ ಐತ್ರಿ. ಅದೇನು ಮಾಡುತ್ತಂದ್ರೆ ನಿಮ್ಮ ಫೇಸ್ ಒಳಗಿರುವಂಥ ಬ್ರೈಟ್ನೆಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಬರೀ ಇದನ್ನ ಅಪ್ಲೈ ಮಾಡಿ ನಾನು ನಿಮ್ಗೆ ರಿಸಲ್ಟ್ ತೋರಿಸ್ತಾನಂತ. ನಾನು ನಿಮ್ಗೆ ನಂದು RCT ಇನ್ಸೈಡ್ ಇಟ್ ಒಳಗೂ ಹೇಳೀನಿ. ನಾನು 3 ತಿಂಗಳಿಂದ ಇದೇ ಫೇಸ್ ವಾಶ್ ಯೂಸ್ ಮಾಡ್ತಾನಂತೆ. ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದೆ. ಎಷ್ಟು ಇದು ರಿಫ್ರೆಶಿಂಗ್ ವೈಬ್ ಬಂದದ್ದು ನನ್ನ ಫೇಸ್ ಒಳಗೆ ಅಂತೇಳಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ಮತ್ತು ಇದೇನು ಪ್ರಾಡಕ್ಟ್ ಐತಲ್ಲ ಮುಸ್ಟಾಚದ ಓಷನ್ ಫೇಸ್ ವಾಶ್, ಈ ಫೇಸ್ ವಾಶಿಗೆ ನಾ ಇಷ್ಟು ರಿವ್ಯೂ ಹೇಳತ್ತೇನಂತ ಅಷ್ಟೇ ಅಲ್ರಿ. ನೀವು ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಒಳಗೆ ತೆಗೆದು ನೋಡಿರಿ. ನಾನು ನಿಮ್ಗೆ ಕೊಟ್ಟಿರ್ತೇನೆ, ಬೇಕಾದ್ರೆ ನೋಡ್ರಿ. ಇಲ್ಲೇ 5.5 ಲಕ್ಷಕ್ಕಿಂತ ಜಾಸ್ತಿ ರಿವ್ಯೂಸ್ ನೋಡೋಕೆ ಸಿಗ್ತಾವೆ. ಮತ್ತೇನು ಗೊತ್ತ್ರಿ, ಇದನ್ನು ನೀವೇನಾರ ಬಾಯ್ ಮಾಡೋಕೆ ಹೋದ್ರಂದ್ರೆ 125 ರೂಪಾಯಿಗಿಂತ ಒಂದು ಅಂತೇಳಿ ನಿಮ್ಗೆ 2 ತೊಗೊಂಡ್ರೆ 125 ರೂಪಾಯಿಗೆ ಒಂದು ಅಂತೇಳಿ ಬೀಳುತ್ತೆ. ಯಾಕೆ ವೇಟ್ ಮಾಡತ್ತೀರಿ? ಡಿಸ್ಕ್ರಿಪ್ಷನ್ನ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಸಿಕ್ಬಿಡುತ್ತೆ. ಹೋಗ್ರಿ, ಮುಸ್ಟಾಚದ ಓಷನ್ ಫೇಸ್ ವಾಶ್ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನೋಡ್ರಿ, ಇಲ್ಲೇ ಟೈಮ್ 5:29 ಆಗತೈತಿ. ನಾನು ಬಂದೀನಿ ಈಗ ಬೆಳಗಾವಿ ಏರ್ಪೋರ್ಟ್ ಸಾಮ್ರಾಗ. ನಾನು ನಿಮ್ಗೆ ತೋರಿಸಿದೆಯಲ್ಲ, ನಾನು ಅವಾಗಿದ್ದೆ ನಮ್ಮ ಗದಗಿಂದ ನಾನು ಬಳ್ಳಾರಿಯಿಂದ ಕೊಲ್ಲಾಪುರ್ಗೆ ಹೋಗುವಂಥ ಬಸ್ಸಿಗೆ ಟಿಕೆಟ್ ಬುಕ್ ಮಾಡಿದ್ದೆ ರೀ. ಅಂದ್ರೆ ರಿಸರ್ವೇಷನ್ ಮಾಡಿದ್ದೆ ನಮ್ಮ KSRTC ವೆಬ್ಸೈಟ್ ಒಳಗೆ. ಅದ್ರೊಳಗೆ ನಾನು ಬೆಳಗಾವಿಗೆ ಬಂದೆ. ಬೆಳಗಾವಿಯಿಂದ ಇಲ್ಲಿಗೆ ಸಾಮ್ರಾಗ ಹೆಂಗೆ ಬರುತ್ತಪ್ಪ ಅಂತಂದರೆ, ಬೆಳಗಾವಿ ಸಿಟಿಯಿಂದ ಏರ್ಪೋರ್ಟಿಗೆ ನಿಮ್ಗೆ ಲೋಕಾಪುರ, ಯರಗಟ್ಟಿ, ಬಾಗಲಕೋಟೆ ಸೈಡ್ ಹೋಗೋ ಬಸ್ಗಳಂತೂ ಸಿಗ್ತಾವೆ ಓವರ್ ನೈಟ್ ಬರತ್ತಿರಂದ್ರೆ. ಮತ್ತು ಏನರ ನೀವು ಬೆಳಗ್ಗೆ ಅಂದ್ರೆ ನಾರ್ಮಲ್ ಮಧ್ಯಾಹ್ನ ಟೈಮ್ದಾಗ ಬರತ್ತಾರಂದ್ರೆ ಸಿಟಿ ಬಸ್ ಸ್ಟ್ಯಾಂಡಿಂದ ನಿಮ್ಗೆ ಸಾಮ್ರಾಗ ಬಸ್ಗಳು ಸಿಗ್ತಾವೆ ರೀ. ಆರಾಮಾಗಿ ನೀವು ಬಂದು ತಲುಪ್ಬೋದು ಸಾಮ್ರಾದ. ಇದೇನು ಮೇನ್ ರೋಡ್ ಐತಲ್ಲ, ಮುಂದೆ ಬಾಗಲಕೋಟೆ ಹೋಗುತ್ತೆ ರೀ. ಆ ಮೇನ್ ರೋಡ್ದಿಂದ ಇದು 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಏರ್ಪೋರ್ಟ್ ಐತಿ. ಆರಾಮ್ ವಾಕೇಬಲ್ ನಡ್ಕೊತ ಹೋಗ್ಬೋದು. ನಮ್ಮ ಫ್ಲೈಟ್ ಐತಿ 8:02 ಇಂಡಿಗೋ ಏರ್ಲೈನ್ಸ್ ರೀ. ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗೆ ಮತ್ತು ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ ನಾನು ಇಂಡಿಗೋ ಏರ್ಲೈನ್ಸ್ ಒಳಗೆ ಟ್ರಾವೆಲ್ ಮಾಡತ್ತೀನಿ. ಇದನ್ನು ಏನಂತ ಕರಿತಾರಂದ್ರೆ ಟ್ಯಾಕ್ಸಿ ಅಂತೇಳಿ ಕರಿತಾರೆ ರೀ. ಅಂದ್ರೆ ಈಗೇನು ಏರ್ಪ್ಲೇನ್ಸ್ ಅದಾವಲ್ಲ ರೀ, ಇವಕ್ರೊಳಗೆ ಎಲ್ಲ ಇದೆ ಟ್ಯಾಕ್ಸಿ ಅಂತಾರೆ ರೀ. ಯಾಕಂದ್ರೆ ಹಂಗೆ ಅಷ್ಟು ಲೋ ಗ್ರೇಡ್ ಎಲ್ಲ ಇದ್ರೊಳಗೆ ಸರ್ವಿಸಸ್ ಇರ್ತದೆ ಅಂತೇಳಿ. ಹೆಂಗೆ ಸರ್ವಿಸಸ್ ಇರುತ್ತೆ ಎಲ್ಲ ನಾವು ನೋಡೋಣ. 8:02 ಐತಿ. ಇಷ್ಟು ಲಗು ಏನು ಮಾಡಕ್ಕೆ ಹೊಂಟೆ ಅಂತಂದ್ರೆ ನಿಮ್ಗೆ ನಾ ಹೇಳ್ಬೇಕಂತಂದ್ರೆ, ಈಗ 8:02 ಫ್ಲೈಟ್ ಐತಂದ್ರೆ ನಾನು 7:30 ಒಳಗೆ ನಾನು ಅಲ್ಲೇ ಒಳಗೆ ಎಂಟ್ರಿ ಆಗಿರ್ಬೇಕು ರೀ. ಅಂದ್ರೆ ನಾನು ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕು. 1 ತಾಸು ನನಗೆ ಟೈಮ್ ಇರ್ಬೇಕು. ಯಾಕಂದ್ರೆ ಇವೆಲ್ಲ ಫ್ಲೈಟ್ ಏನಾರ ಹತ್ತತ್ತಾರಂದ್ರೆ ರೂಲ್. ಇಲ್ಲಿ ನೋಡ್ರಿ, ಇಲ್ಲೇ ಬೆಳಗಾವಿ ಏರ್ಪೋರ್ಟ್ ಹೊರಗೆ ಬಂದೆ. ಇದು ನಮ್ಮ ಬೆಳಗಾವಿ ಏರ್ಪೋರ್ಟ್ ಬಂದುಬಿಟ್ರೆ ಡೊಮೆಸ್ಟಿಕ್ ಏರ್ಪೋರ್ಟ್ ರೀ. ಇಲ್ಲಿಂದ ನಿಮ್ಗೆ ಟ್ರಾವೆಲ್ ಮಾಡೋಕೆ ಯಾವ ಇನ್ನದ ಪಾಸ್ಪೋರ್ಟದು ಬೇಕೇ ಅಂತ ಭಾಳ ಜನ ಕೇಳತ್ತಿದ್ರೆ, ಡೊಮೆಸ್ಟಿಕ್ ಅಂದ್ರೆ ನಮ್ಮ ಕಂಟ್ರಿ ಒಳಗೆ ಏನಾರ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮ್ಗೆ ಆಧಾರ್ ಕಾರ್ಡ ಅಥವಾ ಯಾವುದೋ ಒಂದು ಐಡೆಂಟಿಟಿ ಬಿಟ್ಟು ಗೀಸ್ಪೋರ್ಟ್ ಎಲ್ಲ ಬೇಕಾಗಿಲ್ಲ ರೀ. ಇಲ್ಲಿ ನೋಡ್ರಿ, ಇಲ್ಲೇ ಏರ್ಪೋರ್ಟ್ ಹೊರಗಡೆ ನಿಮ್ಗೆ ಕೌಂಟ್ರುಗಳು ಸಿಗ್ತಾವೆ. ಮತ್ತು ವಿಜಯಕಾಂತ್ ಡೈರಿದೆ ಒಂದು ಔಟ್ಲೆಟ್ ಐತ್ರಿ. ಒಂದು 5 ನಿಮಿಷ ಹೊರಗೆ ಕುಂತ್ರೆ ಅದಕ್ಕೆ ಕುಂತೀನಿ. ಮತ್ತು ಇದೊಂದು ಯಾವುದೋ ಶ್ರೀ ಮಾವಲಿ ಸ್ನ್ಯಾಕ್ಸ್ ಆ್ಯಂಡ್ ಫುಡ್ ಕೌಂಟ್ರ್ ಇದೆ. ವೇಟ್ ಮಾಡತ್ತೀನಿ. ಯಾಕಂದ್ರೆ ಒಳಗೆ ಹೋಗಿ ಕುಂತ್ರೆ ಒಂದು ಜಂಪ್ ನಿದ್ದೆ ಆಗತ್ತೆ ರೀಪ್ಪ. ರಾತ್ರಿ ಎಲ್ಲ ಎಷ್ಟಂದ್ರೆ 1 ಗಂಟೆಗೆ ನಾನು ಬಸ್ ಹತ್ತೀನಿ. 1.5 ತಾಸು ನಿದ್ದೆ ಐತಿ, ಅದಾಗ್ಬಿಟ್ರೆ ಆಗಿಲ್ಲ. ಈಗ ಫ್ಲೈಟ್ ಹತ್ತಿ ಮುಂದಿನ ಏರ್ಪೋರ್ಟ್ ಒಳಗಂತೂ ಎಂಟ್ರಿ ಅದನ್ರಿ. ಮತ್ತು ಇಲ್ಲಿ ನೋಡ್ರಿ, ಇಲ್ಲೇ ಸೆಲ್ಫ್ ಕಿಯೋಸ್ಕ್ ಮಷಿನ್ಸ್ ಇರ್ತಾವೆ. ಇವಕ್ರೊಳಗೆ ನೀವು ನಿಮ್ಮ PNR ಹಾಕಿ ಹಿಂಗೆ ಬೋರ್ಡಿಂಗ್ ಪಾಸ್ ತಗೋಬೋದು. ಮತ್ತು ಇದು ಬೆಳಗಾವಿಯಿಂದ ಬೆಂಗಳೂರಿಗೆ ನಾನು ಎಷ್ಟು ಕಾಸ್ಟ್ ಪೇ ಮಾಡೇನಪ್ಪ ಅಂತಂದ್ರೆ, ಮಿನಿಮಮ್ ಅಂದ್ರೆ ಇದು ಫ್ಲೈಟಿಗೆ ನಿಮ್ಗೆ
4000ಕ್ಕಿಂತ ಕೆಳಗಂತೂ ಬರೋಂಗೇ ಇಲ್ಲ ರೀ. ಮೊದಲು ಉಡಾನ್ ಸ್ಕೀಮ್ ಒಳಗೆ ಇರ್ತದ. ಉಡಾನ್ ಸ್ಕೀಮ್ ಅಂತಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದವ್ರು ಒಂದು ಹೊಸ ಸ್ಕೀಮ್ ತೊಗೊಂಬಂದಾರ. ಈಗೂ ಐತದ, ಬಟ್ ಈ ಏರ್ಪೋರ್ಟ್ ಒಳಗೆ ಅದನ್ನು ತೆಗೆದಾರೆ. ನಮ್ಮ ಹುಬ್ಬಳ್ಳಿ ಏರ್ಪೋರ್ಟ್ ಒಳಗೂ ಇತ್ತು, ಬೆಳಗಾವಿ ಏರ್ಪೋರ್ಟ್ ಒಳಗೆ ಇತ್ತು. ಬಟ್ ಆ ಸ್ಕೀಮಿಗೆ ಶಿವಮೊಗ್ಗ ಏರ್ಪೋರ್ಟ್ ಒಳಗೆ ನೋಡೋಕೆ ಸಿಗುತ್ತೆ. ಅದರ ಸಂಬಂಧ ನಿಮಗೆ ಶಿವಮೊಗ್ಗ ಏರ್ಪೋರ್ಟ್ದಿಂದ ಫ್ಲೈಟ್ ಕಮ್ಮಿಗೆ ಸಿಗ್ತಾವೆ. ಉಡಾನ್ ಅಂದ್ರೆ ಏನಂದ್ರೆ ಉಡೇ ದೇಶಕ್ಕೆ ಆಮ್ ನಾಗರಿಕ ಅಂತ ಅಂದ್ರೆ ಪ್ರತಿಯೊಂದು ಸಣ್ಣ ಸ್ಥಳನೂ ಏರ್ಪೋರ್ಟ್ ಅಂದ್ರೆ ಹವಾಯಿಯಾನದಿಂದ ಕವರ್ ಮಾಡ್ಬೇಕು ಅನ್ನೋದು ಉಡಾನ್ ಸ್ಕೀಮದ್ದು ಉದ್ದೇಶ. ಮತ್ತು ಅದು ಕಮ್ಮಿ ಕಾಸ್ಟ್ ಒಳಗೆ. ಮತ್ತು ಹೇಳ್ದಂಗೆ ಈ ಟಿಕೆಟ್ ನಾನು 4000 ರೂಪಾಯಿಗೆ ಬುಕ್ ಮಾಡಿ ನಾನೆಲ್ಲ ನನ್ನ ಟಿಕೆಟ್ ಬುಕ್ಕಿಂಗಿಗೆ ಯೂಸ್ ಮಾಡ್ತೇನೆ ರೀ ವಿಗೋ ಆ್ಯಪ್. ಯಾಕಂದ್ರೆ ಇದು ಫ್ಲೈಟ್ ಟಿಕೆಟ್ ನಾವು ಬುಕ್ ಮಾಡ್ತಿರ್ತೀವಲ್ಲ, ಡೈನಾಮಿಕ್ ಪ್ರೈಸಿಂಗ್ ಇರುತ್ತೆ. ಅಂದ್ರೆ 5,000 ತೋರಿಸಿರೋ ಅಂದ್ರೆ 6,000 ತೋರಿಸುತ್ತೆ. ಬಟ್ ಇದೇನು ಮಾಡುತ್ತಪ್ಪ ವಿಗೋ ಅಂದ್ರೆ, ವಿಗೋ ಎಲ್ಲ 100 ವೆಬ್ಸೈಟಿಂದ ಕಂಪೇರ್ ಮಾಡಿ 1000 ರಿಸಲ್ಟ್ ತೋರಿಸಿ ನಿಮಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡೀಲ್ ವಿಗೋ ಪ್ರೊವೈಡ್ ಮಾಡತ್ತೆ ರೀ. ನೀವೆಲ್ಲರ ಟ್ರಾವೆಲ್ ಮಾಡತ್ತೀರಂದ್ರೆ ಹೋಟೆಲದ್ದು ಜರೂರತ್ ಬೀಳುತ್ತೆ. ಅದ್ರ ಸಂಬಂಧ ಹೋಟೆಲಿಗೆ ನೀವು ಬುಕ್ಕಿಂಗು ವಿಗೋ ಒಳಗನ್ನ ಮಾಡ್ಬೋದು. ವೀಸಾಕ್ಕೆ ಅಪ್ಲೈ ಮಾಡ್ಬೋದು ರೀ. ಹೌದ್ರಿ, ನೀವು ಯಾವ್ದಾರು ಹೊಸ ಕಂಟ್ರಿಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ವಿಗೋ ಒಳಗನ್ನ ನೀವು ವೀಸಾಕ್ಕೆ ಅಪ್ಲೈ ಮಾಡ್ಬೋದು. ಟ್ರೈನ್ ಟಿಕೆಟ್, ಬಸ್ ಟಿಕೆಟ್ ಬುಕ್ನು ನೀವು ವಿಗೋ ಒಳಗನ್ನ ಮಾಡ್ಬೋದು. ನಿಮ್ಗೆ ಏನರ ವಿಗೋದ ಲಿಂಕ್ ಬೇಕಂದ್ರೆ ನಾನು ಕಾಮೆಂಟ್ ಸೆಕ್ಷನ್ ಪಿನ್ನ ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಸಿಗುತ್ತೆ. ವಿಗೋ ಡೌನ್ಲೋಡ್ ಮಾಡಿರಿ, ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ. ಜಸ್ಟ್ ಚೆಕ್-ಇನ್ದಂತೂ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ದೀರಿ, ವೆಬ್ ಚೆಕ್-ಇನ್ ಮಾಡಿದ್ದೆ, ಅದೇನು ಪ್ರಾಬ್ಲಮ್ ಇಲ್ಲ. ನೀವು ವೆಬ್ ಚೆಕ್-ಇನ್ ಮಾಡ್ತಾರಂದ್ರೆ ಯಾವ ಏರ್ಲೈನ್ಸ್ ಒಳಗೆ ಬುಕ್ ಮಾಡಿರ್ತಾರಲ್ಲ ಅವ್ರದ್ದು ವೆಬ್ ಚೆಕ್-ಇನ್ ಅಂತೇಳಿ ಗೂಗಲ್ ಸರ್ಚ್ ಹೊಡೆದು ಬರುತ್ತೆ. ಅಲ್ಲಿ ನಿಮ್ಮದು PNR ಹಾಕಿ ನಿಮ್ಮದು ಸೀಟ್ ಯಾವ ಫ್ರೀ ಸೀಟ್ ಅಂತ ಇರ್ತಾವಲ್ಲ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು. ಬೇಕಾದ್ರೆ ನಿಮ್ಗೆ ಯಾವ್ದಾರು ಇಷ್ಟ ಆಯ್ತು ಅನ್ನೋ ಸೀಟ್ ಅದಕ್ಕೆ ಪೇ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹೌದ್ರಿ, ಸೀಟಿಗೆ ನೀವು ಪೇ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಯಾವ್ದಾರ ವಿಂಡೋ ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಏರ್ಪ್ಲೇನ್ಸ್ದಾಗೂ ಪೇ ಮಾಡೋದು ಇದ್ದೇ ಇರುತ್ತೆ ರೀ. ಯಾಕಂತಂದ್ರೆ ವಿಂಡೋನ ಇದಕ್ಕೆ ಡೈನಾಮಿಕ್ ಫ್ಲೈಟ್ ಸರ್ವಿಸ್, ಡೈನಾಮಿಕ್ ರೇಂಜ್, ಡೈನಾಮಿಕ್ ಸೀಟ್ಸ್ ಏನು ಕಿಯೋಸ್ಕ್ ಮಷಿನ್ ಒಳಗೆ ಇರ್ತಾವಲ್ಲ ರೀ, ಅವು ಅಷ್ಟು ಫೀಲ್ ಕೊಡಲಿಲ್ಲ. ಅದಕ್ಕೆ ಅಲ್ಲಿ ಚೆಕ್-ಇನ್ ಕೌಂಟ್ರ್ ಒಳಗೆ ಹೋಗಿ ಇಸ್ಕೊಂಬಂದೆ. ಇದೇ ನೋಡ್ರಿ ವೇಟಿಂಗ್ ಏರಿಯಾ ನಮ್ಮ ಬೆಳಗಾವಿ ಏರ್ಪೋರ್ಟದ. ಇಲ್ಲಿ ತಿನ್ನಕ್ಕೆ ಕೌಂಟ್ರ್ ಐತಿ, ಇಲ್ಲೊಂದೇನೋ ಬಾಯಿಂಗ್ ಕೌಂಟ್ರ್ ಐತಿ, ಮತ್ತು ಅಲ್ಲೇ ಬಾಜುಗೆ ನಿಮಗೆ ಸಿಗುತ್ತೆ ಸನ್ ಗ್ಲಾಸಸ್ ಕೌಂಟ್ರ್. ಮಸ್ತ್ ಪ್ರೀಮಿಯಮ್ ಅನ್ಸಾತೈತೆ ರೀ ಸನ್ ಗ್ಲಾಸಸ್. ಬಟ್ ಇನ್ನೂ ನಾವು ಅಷ್ಟು ಮಟ್ಟಿಗೆ ಬೆಳೆದಿಲ್ಲ ಇಲ್ಲಿ ತೊಗೊಳೋಂಗೆ. ಅಂದ್ರೆ ಏರ್ಪೋರ್ಟ್ನಾಗ ಬೈ ಮಾಡುವಷ್ಟು 1-2 ಕ್ರೆಡಿಟ್ ಕಾರ್ಡ್ ಅದಾವೆ, ಅದರಲ್ಲಿ ಊಟ ಮಾಡ್ಬೇಕಾದ್ರೆ ತೋರಿಸ್ಬೋದು. ಮತ್ತು ಇದಷ್ಟೇ ಅಲ್ಲ ರೀ, ಇದಾದ್ಮೇಲೆ ನೆಕ್ಸ್ಟ್ ನಮ್ದು ಲಾಗ್ ಬರುತ್ತೆ 1-2 ದಿನ ಗ್ಯಾಪ್ ಆದಮೇಲೆ ಬೆಂಗಳೂರಿಂದ ಮಂಗಳೂರಿಗೆ. ಅದು ಬುಕ್ ಮಾಡೀನಿ. ಕಂಟಿನ್ಯೂಸ್ ಇವತ್ತು ಜರ್ನಿ ಮಾಡತ್ತನ್ನೋದು ನೋಡ್ರಿ. ಇಲ್ಲೇ ಬೆಳಿಗ್ಗೆ ಸ್ವಲ್ಪ ಹೊಟ್ಟೆ ಹಸ್ದೈತೆ ಅಂತೇಳಿ ನಾನು ತೊಗೊಂಬಂದೀನಿ ಪಪ್ಸ್. ಇದು ಪಪ್ಸ್ ಮ್ಯಾಗಿ ಎಲ್ಲ ಆಪ್ಷನ್ ಇತ್ತು. ಪಪ್ಸ್ 150, ಮ್ಯಾಗಿ ಬೇಕಂದ್ರೆ 250, ಮತ್ತು ಕಾಫಿ ಬೇಕಂದ್ರೆ 190. ಹಿಂಗೆ ಜಾಸ್ತಿ ಏರ್ಪೋರ್ಟ್ ಒಳಗೆ ನಿಮಗೆಲ್ಲ ಹೈ ಪ್ರೈಸ್ ರೇಂಜಸ್ ಸಿಗುತ್ತೆ. ಯಾಕಂದ್ರೆ ಡೈನಾಮಿಕ್ ರೇಂಜ್ ಒಳಗೆ ಇರ್ತಾವೆ ಅಂತೇಳಿ. ಮತ್ತು ನೀರಿನ ಬಾಟ್ಲಿ ಒಂದು ಅರ್ಧ ಲೀಟ್ರ್ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಐತಿ, ಅದಕ್ಕೆ 70 ರೂಪಾಯಿ ಆವಾಸ. ಅದು ಕರೆಕ್ಟ್ ಬೋರ್ಡಿಂಗ್ ಸ್ಟಾರ್ಟ್ ಆಯ್ತು ರೀ. ಬಸ್ ಒಳಗೆ ಬಂದೇನು, ಯಾಕಂದ್ರೆ ಇಲ್ಲಿ ಏರೋ ಬ್ರಿಡ್ಜ್ ಎಲ್ಲ ಸಿಗೋಲ್ಲ ಸಣ್ಣ ಏರ್ಪೋರ್ಟ್ ಒಳಗೆ. ಇಲ್ಲ ಐತೆ ನೋಡ್ರಿ ನಮ್ದು ATR. ಇದ್ರದ್ದು ನಂಬರ್ ಬಂದುಬಿಟ್ಟು 7286. ಇದೇನರ ಇದು ಬೆಳಿಗ್ಗೆ 6:00 ಬೆಂಗಳೂರಿಂದ ಬರುತ್ತೆ ರೀ. ಅವಾಗ ಇದ್ರ ನಂಬರ್ ಬಂದುಬಿಟ್ಟು 7285. ಎಷ್ಟು ಸಂದ ಐತೆ ನೋಡ್ರಿ ನಮ್ದು ATR. ಅಲಯನ್ಸ್ ಏರ್ ಒಳಗೆ ಏನು ಫ್ಲೈ ಮಾಡಿದ್ವಲ್ಲ ನಾವು ಈ ವಿದ್ಯಾನಗರಿಂದ ಬೆಂಗಳೂರು, ಅದೇ ಸೇಮ್ ಐತಿ. ಇಲ್ಲಿ ನೋಡ್ರಿ ಫ್ಲೈಟ್ ಒಳಗೆ ಎಂಟ್ರಿ ಆದ್ವಿ. ಭಾಳ ಕಂಜೆಸ್ಟೆಡ್ ಐತ್ರಿ. ಇದು ನನ್ನ ಸೀಟ್ 18A ಕುಂತೇನೆ ರೀ. ಅಷ್ಟು ಕಂಫರ್ಟೇಬಲ್ ಐತಿ. ಮತ್ತು ಮಾತಾಡ್ಬೇಕಂದ್ರೆ ಸೀಟ್ ಇದು ಹೈಟ್ ಏನು ಇರುತ್ತಲ್ಲ ಭಾಳ ಕಮ್ಮಿ ಅನ್ಸಕೈತೆ ನನಗೆ. ಮತ್ತು ವಿಂಡೋ ಮಾತ್ರ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಮತ್ತು ಒಳಗೆ ಇಂಟೀರಿಯರ್ಸ್ ಮಾತಾಡ್ಬೇಕಂದ್ರೆ A1 ಐತಿ. ಕ್ಲೀನ್ಲಿನೆಸ್ ಬಗ್ಗೆ ಹೇಳತ್ತೆ ನಾನು, A1 ಐತಿ ಗಾಡಿ, ಫ್ಲೈಟ್ A1 ಐತಿ. ಮತ್ತು ಏನೇನು ಐತೆ ಅಂತಂದರೆ ಇಲ್ಲೇ ಟ್ರೇ ಟೇಬಲ್ ಐತಿ, ಮ್ಯಾಗ್ಝಿನ್ ಹೋಲ್ಡರ್ ಐತಿ, ಇವೆಲ್ಲ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಇದಾವೆ. ಮತ್ತು ಲೆಗ್ ರೂಮ್ ಇಂಡಿಗೋದ ಒಂದಷ್ಟು ಮಂದಿಗೆ ಗೊತ್ತಿರುತ್ತೆ. ಬಟ್ ಇಲ್ಲಾಂದ್ರೆ ಇದು ಹೇಳ್ತಂಗೆ ಕೇಳ್ರಿ, ಇದು ಲೋ ಕ್ಯಾರಿಯರ್ ಮತ್ತು ಲೋ ಕಾಸ್ಟ್ ಏರ್ಪ್ಲೇನ್ ಆಗಿರೋದ್ರಿಂದ ಇದ್ರೊಳಗೆ ನಿಮಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವಂಗೆ ಫೆಸಿಲಿಟೀಸ್ ಸಿಗ್ತಾವೆ ರೀ. ಮತ್ತು ಸೀಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೀಟ್ ಹೆಂಗೆ ಐತಪ್ಪ ಅಂತಂದ್ರೆ, ಸೀಟದ್ದು ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಜನರಲ್ ಒಳಗೆ ಏನು ಸೀಟ್ ಇರುತ್ತಲ್ಲ ರೀ, ಅದಕ್ಕಿಂತ ಕಂಫರ್ಟ್ ಕಮ್ಮಿ ಐತಿ. ಲಗೇಜ್ ಇಡಕ್ಕೆ ಲಗೇಜ್ ಕ್ಯಾಬಿನ್ ಸಿಗುತ್ತೆ. ಮತ್ತು ಇಲ್ಲೆಲ್ಲ ಮ್ಯಾಲೆ ನಿಮ್ಗೆ AC ಹೋಲ್ಡ್ರ್ ಮತ್ತು ಕ್ಯಾಬಿನ್ ಕ್ರೂನ ಕರ್ಯಾಕೆ ಎಲ್ಲ ಐಟಮ್, ಕ್ಯಾಬಿನ್ ಕ್ರೂನೆಲ್ಲ ಕರ್ಯಾಕೆ ಬಟನ್ ಎಲ್ಲ ಸಿಗ್ತಾವೆ ರೀ ನಿಮ್ಗೆ ಇದ್ರೊಳಗೆ. ಡಿಪಾರ್ಚರ್ ಟೈಮಿಂಗ್ 3 and 2:15. ಬಟ್ ನಾವು 14 ನಿಮಿಷ ಬಿಫೋರ್ ಡಿಪಾರ್ಟ್ ಆಗತ್ತೀವಿ. ಯಾಕಂದ್ರೆ ಬೋರ್ಡಿಂಗ್ ಎಲ್ಲಾರ್ದು ಆಗಿಬಿಟ್ಟೈತಿ. ನೀವು ನೋಡ್ರಿ ಇಲ್ಲಿ ಫ್ಲೈಟ್ ಫುಲ್ ಅಂದ್ರೆ ಫುಲ್ ಆಗೈತಿ. ನಾವು ರನ್ವೇ ಕಡೆ ಹೊಂಟಿವಿ ಈಗ.
ಎಲಿವೇಶನ್ ನೋಡ್ರಿ ಇಲ್ಲ 1100 ಮೀಟ್ರ್ ಮ್ಯಾಲೆ ಬಂದೀವಿ ನಾವೀಗ, ಅಂದ್ರೆ 1 ಕಿಲೋಮೀಟ್ರ್ ಮ್ಯಾಲೆ ಬಂದೀವಿ ಭೂಮಿ ಮೇಲಿಂದ. ಮತ್ತು ಎಷ್ಟು ಕಿಲೋಮೀಟರ್ ಸ್ಪೀಡ್ 228 ಮಟ ಹೊಂಟತಿ. ಬಟ್ ಮ್ಯಾಕ್ಸಿಮಮ್ ಇದು 300 ಕ್ರಾಸ್ ಆಗಲ್ಲ ಅನ್ಸುತ್ತೆ ನಂಗೆ, ಯಾಕಂದರೆ ATR ಇರೋದ್ರಿಂದ ಸ್ಪೀಡ್ ಕಮ್ಮಿ ಇರುತ್ತೆ. ನಮ್ದು ಫ್ಲೈಯಿಂಗ್ ಟೈಮ್ ಕೊಟ್ರೆ 1.5 ತಾಸು, 8 10 ಗಂಟೆಗೆ ನಮ್ದು ಅರೈವಲ್ ಕೊಟ್ರೆ ಎಲ್ಲಿಗಂದ್ರೆ ಬೆಂಗಳೂರಿಗೆ. ಬಟ್ ಪೈಲಟ್ ಅವ್ರು ಅನೌನ್ಸ್ ಮಾಡ್ರೆ ನಾವು 1 ತಾಸು 5 ನಿಮಿಷ ಮ್ಯಾಕ್ಸಿಮಮ್ ತೊಗೋತೀವಿ ಇದು ಬೆಂಗಳೂರಿಗೆ ಹೋಗಿ ಮುಟ್ಟಾಕ. ಈಗಿನ ಮಟ್ಟಿಗೆ ನಿಮಗೆ ಬೆಳಗಾವಿ ಏರ್ಪೋರ್ಟಿಂದ ಇಂಡಿಗೋ ಮತ್ತು ಸ್ಟಾರ್ ಏರ್ ಆಪ್ರೇಟ್ ಮಾಡೋದು ಸಿಗುತ್ತೆ ರೀ. ಮತ್ತು ಬರೋ ದಿನಗಳೊಳಗೆ ಜಾಸ್ತಿ ಫ್ಲೈಟ್ ಬರ್ಬೋದು. ಬಟ್ ಎಲ್ಲೆಲ್ಲಿಗೆ ಆಪ್ರೇಟ್ ಮಾಡ್ತಾವೆ ಅಂದ್ರೆ ಹೈದ್ರಾಬಾದ, ಮುಂಬೈ, ಬೆಂಗಳೂರು ಮತ್ತು ಇಲ್ಲಾಂದ್ರೆ ಹೇಳ್ರಿ ಮತ್ತು ಇಲ್ಲಿ ಪುಣೆ, ನ್ಯೂ ಡೆಲ್ಲಿ ಇಲ್ಲೆಲ್ಲ ಆಪ್ರೇಟ್ ಮಾಡತ್ತವೆ ಈಗಿನ ಮಟ್ಟಿಗೆ. ಇಲ್ಲಿ ನೋಡ್ರಿ ಇಲ್ಲೇ ನಾವೀಗ ತಿಗಡಿ ಡ್ಯಾಮ್ ಮೇಲೆ ಕ್ರಾಸ್ ಮಾಡೋದು. ಇಂಡಿಗೋದ ಫ್ಲೆಕ್ಸಿ ಪ್ಲಸ್ ಸೀಟ್ ಬುಕ್ ಮಾಡಿದ್ದೀವಿ ರೀ. ಅದ್ರೊಳಗೆ ಏನು ಬರುತ್ತೆ ಅಂದ್ರೆ ನಿಮಗೆ ಮೀಲ್ ಫ್ರೀ ಬರುತ್ತೆ. ಅದಕ್ಕೆ ಆ್ಯಡ್ ಇರೋದ್ರಿಂದ ಒಂದು ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಮಾಡೀನಿ. ಇದು ಫ್ರೀ ಅಂತಲ್ಲ, 300 ರೂಪಾಯಿ ಜಾಸ್ತಿನ ತೊಗೊಂಡಿರ್ತಾರೆ ಅವರು. ಹಿಂಗೈತಿ ನಮ್ಮ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್. ಬರೀ ಟೇಸ್ಟ್ ಮಾಡೋಣ ಅಂತ ಕಂಟಿನ್ಯೂಸ್ ಹೊಂಟೈತಿ. ಸ್ವಲ್ಪ ನಿದ್ದೆ ಮಾಡೋದೈತೆ ನಾನು. ಇಲ್ಲಿ ನೋಡ್ರಿ ಇಲ್ಲೇ ಬೆವರೇಜು ಇನ್ಕ್ಲೂಡ್ ಐತಿ. ಅಂದ್ರೆ ನಮ್ಮ ಫ್ಲೆಕ್ಸಿ ಪ್ಲಸ್ ಸೀಟ್ ಒಳಗೆ ಸ್ಯಾಂಡ್ವಿಚ್ ಮುಗಿದ ಮತ್ತು ನೀರು ನಿಮಗೆ ಫ್ರೀ ಸಿಗುತ್ತೆ. ಇದು ಕೋಕೋ ಕೋಲಾನ ತೊಗೊಂಡೆ. ಮಿಕ್ಸ್ ಫ್ರೂಟ್ ಜ್ಯೂಸ್ ಇತ್ತು, ಬಟ್ ನಾನು ಕೋಕೋ ಕೋಲಾ ಪ್ರಿಫರ್ ಮಾಡಿದೆ, ಯಾಕಂದ್ರೆ ಇದು ಒಂದು ಸ್ವಲ್ಪ ನಂಗೆ ಚಲೋ ಅನ್ಸುತ್ತೆ. ನೋಡ್ರಿ ಇಲ್ಲ ನಾವು ಹರಿಹರ ಅಂತೇಳಿ ಸಮೀಪ ಬಂದ್ಬಿಟ್ವಿ. ಹೂವಿನ ಹಡಗಲಿ ಎಲ್ಲ ಕ್ರಾಸ್ ಆಗಿ. ವಾವ್, ಎಷ್ಟು ಅಂತಂದ್ರೆ 8:15 ಅನ್ಕೋರಿ ನೀವು, 35 ನಿಮಿಷದಾಗ ನಂದು ಇದನ್ನು ಮುಗಿಸ್ತಾ ಇದ್ದೆ. ವ್ಯೂ ಹಿಂಗೈತಿ. ಮಾರ್ನಿಂಗ್ ಸನ್ರೈಸ್ದು ಏನು ಕಾಣಲಿಲ್ಲ ನನಗೆ. ನೀವೇನೋ ತಿಂದಿಟ್ಟಿರ್ತಾರಲ್ಲ ಅವ್ರು ಬಂದು ವಾಪಸ್ ತೊಗೊಂಡು ಹೋಗ್ತಾರೆ. ಇದು ಒಂದೇ ಭಾರತ್ ಸಿಸ್ಟಮ್, ಒಂದೇ ಭಾರತಕ್ಕೆ ಒಳಗೆ ಇಲ್ಲಿ ನೋಡಿ ಬಂದಿರ್ಬೋದು. ಬಟ್ ಇದೆಲ್ಲ ಕ್ಯಾಟ್ರಿಂಗ್ ಸಿಸ್ಟಮ್ ಹಿಂಗೆ ನಡೀತೈತೆ. ಬಟ್ ಇಲ್ಲೊಂದು ಸ್ವಲ್ಪ ಇದನ್ನು ಮೇಂಟೈನ್ ಮಾಡ್ತಾರೆ, ಅಂದ್ರೆ ಮೋಸ ಆಗಂಗಿಲ್ಲ. ನೋಡ್ರಿ ಇಲ್ಲಿ ದೊಡ್ಡಬಳ್ಳಾಪುರ ನಿಯರ್ ಬಂದ್ವಿ. ಅಂದ್ರೆ ನಾವು ಈಗ ಲ್ಯಾಂಡ್ ಆಗೋ ಸಮಯ ಬಂದ್ಬಿಟ್ಟು ಟೈಮಿಂಗ್ ನೋಡ್ರಿ 9:17. ಟೋಟಲ್ ಎಷ್ಟು 40 ನಿಮಿಷ ಬಿಫೋರ್ ನಾವು ಲ್ಯಾಂಡ್ ಆಗೋ ಟೈಮ್ಗೆ ಮಾಡಿದ್ರು ಅರ್ಧ ತಾಸು ಬಿಫೋರ್ ಲ್ಯಾಂಡ್ ಆಗೈತೆ. ನೈನ್ 26 ಏನೋ ಆಗತ್ತೈತ್ರಿ ಟೈಮಿಂಗ್. ಲ್ಯಾಂಡ್ ಆಗತ್ತೀವಿ ನಾವು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ಬೆಂಗಳೂರಿಗೆ ನೀವು ಏನರ ಬರತ್ತೀರಂದ್ರೆ ಒಂದಕ್ಕಿಂತ ಒಂದು ಪ್ರೀಮಿಯಂ ಏರ್ಕ್ರಾಫ್ಟ್ ನಿಮಗೆ ನೋಡೋಕೆ ಸಿಗ್ತವೆ ಇಲ್ಲಿ. ಇದೇನು ನೋಡೋದ್ರಲ್ಲ, ಇದು ಟರ್ಮಿನಲ್ 2. ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಇದು ಕಮೆಂಟ್ ಮಾಡಿರಿ ಇಲ್ಲಿಂದ ಏನಾರ ಜರ್ನಿ ನೋಡ್ಬೇಕಂತಂದ್ರೆ ಅಂತಂದ್ರೆ. ಮತ್ತು ಯಾಕಂದರೆ ಏರ್ ಇಂಡಿಯಾ, ವಿಸ್ತಾರ ಈ ಟೈಪ್ ಪ್ಲೇನ್ಗಳೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗ್ತವೆ. ಮತ್ತು ಇಂಟರ್ನ್ಯಾಷನಲ್ ಫ್ಲೈಟ್ ಆದಂಥ ಪ್ರತಿಯೊಂದು ಫ್ಲೈಟ್ಗಳು ಇಲ್ಲಿಂದನೇ ಸ್ಟಾರ್ಟ್ ಆಗ್ತವೆ. ಇಂಡಿಗೋ ಜಾತ್ರೆ ಅದಂಗೆ ಐತೆ ನೋಡ್ರಿ ಇಲ್ಲಿ. ಒಂಬತ್ತು 46 ಆಗತ್ತೈತಿ. ಹೊರಗೆ ಬಂದ್ವಿ ನಾವು ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ಮಸ್ತ್ ಕಂಫರ್ಟೇಬಲ್ ಇತ್ತಂತ ಹೇಳೋಕ್ಕಾಗಂಗಿಲ್ಲ, ಯಾಕಂದ್ರೆ ಇದು ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಯಾಕೆ ನನಗೆ ಹೇಳ್ಬಿಟ್ಟಿದ್ರೆ ಏರ್ ಇಂಡಿಯಾ ಅಡ್ಡಾಡಿದಿ, ಆಕಾಶ ಅಡ್ಡಾಡಿದಿ, ಮತ್ತು ಚಲೋ ಪ್ಲೇನ್ ಅಡ್ಡಾಡಿದಪ್ಪ, ಇನ್ನು ಇಂಡಿಗೋ ಅಡ್ಡಾಡಕ್ಕೆ ಗೊತ್ತಾಗತ್ತೆ ಅಂತ ಹೇಳಿ. ಯಾಕಂದ್ರೆ ಮೇಜರ್ ಪ್ಲೇಸಸ್ಸಿಗೆ ಕನೆಕ್ಟ್ ಕೊಡೋದೇನೆ ಇಂಡಿಗೋ ರೀ. ನಮ್ಮ ಇಂಡಿಯಾ ಒಳಗೆ ಪ್ಲೇನ್ ಕನೆಕ್ಟಿವಿಟಿ ಜಾಸ್ತಿ ಆಗೈತೆ ಅನ್ನೋದು ಇಂಡಿಗೋದಿಂದ ಕಾರಣ. ಯಾಕಂದ್ರೆ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕು ಇಂಡಿಗೋಗೆ. ಬರೀ ಬಸ್ ಬಂದೈತಿ. ಟೋಟಲ್ ಬೆಳಗಾವಿಯಿಂದ ಬೆಂಗಳೂರು 1 ತಾಸು 10 ನಿಮಿಷ ಏನೋ ಫ್ಲೈಯಿಂಗ್ ಅವರ್ ಇತ್ತು ರೀ. ಮತ್ತು ನಿಮಗೆ ಬೆಳಗಾವಿಯಿಂದ ಬೆಂಗಳೂರಿಗೆ ಡೈಲಿ ಬೆಳಿಗ್ಗೆ ಒಂದು ಸಂಜೆಗೆ ಒಂದು ಫ್ಲೈಟ್ ಸಿಗುತ್ತೆ, ವೈಸ್ ಅವರ್ಸ ಬೆಂಗಳೂರಿಂದ.
ಮತ್ತು ನೀವೇನರ ಟ್ರಾವೆಲ್ ಮಾಡ್ಬೇಕಂತ ಯೋಚನೆ ಮಾಡತ್ತೀರ ಅಂದ್ರೆ ಬರೀ ಇಂಡಿಗೋ ಸಿಗುತ್ತೆ ರೀ. ಇಲ್ಲಿ ನೋಡ್ರಿ ಇಲ್ಲ ಮತ್ತು ಫ್ರೆಶ್ ಅಪ್ ಆಗಿ ಬಂದೇನೆ ರೀ. ಹೇಳ್ದಂಗೆ ಮುಸ್ಟಚದ ಓಷನ್ ಫೇಸ್ ವಾಶ್ನ ಟ್ರೈ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ಜರ್ನಿ ಇಲ್ಲಿಗೇನೆ ಇತ್ತು. ನೆಕ್ಸ್ಟ್ ನಮ್ದು ಮಂಗಳೂರು ಟು ಬೆಂಗಳೂರು ಜರ್ನಿ ಬರುತ್ತಂತ, ಅದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಮಟ ನೋಡ್ರಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗಿ ಸಿಗೋಣಂತ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.